ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇಂದು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಿಳಿದಿರುತ್ತೆ, ತಮ್ಲೈನ್ ನೋಡಿ. ಎಸ್, ಈ ವರ್ಷ ಫೆಬ್ರವರಿ 26 ವೆಡ್ನೆಸ್ಡೇ ಮಹಾಶಿವರಾತ್ರಿ ಬಂದಿದೆ. ಪ್ರತಿ ವರ್ಷ ಅಷ್ಟೇ ಮಾಘ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ ಸಮಯದಲ್ಲೇ ಮಹಾಶಿವರಾತ್ರಿ ಬರೋದು. ಸನ್ಸೆಟ್ ಆದಮೇಲೆ ಮಹಾಶಿವರಾತ್ರಿ ಆಚರಿಸೋದು. ನಾರ್ತ್ ಇಂಡಿಯಾದಲ್ಲೂ ಆಚರಿಸ್ತಾರೆ, ಸೌತ್ ಇಂಡಿಯಾದಲ್ಲೂ ಆಚರಿಸ್ತಾರೆ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಬಹುತೇಕರು ಆಚರಿಸ್ತಾರೆ ಮಹಾಶಿವರಾತ್ರಿ. ಅದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಸನ್ಸೆಟ್ ಆಗೋದು 6:30ಗೆ. 6:30ಇಂದ ನೆಕ್ಸ್ಟ್ ಡೇ ಮಾರ್ನಿಂಗ್ 8:58ಗೆ 9 ಅಂತ ಕನ್ಸಿಡರ್ ಮಾಡೋಣ. 9 AM ಚತುರ್ದಶಿ ತಿಥಿ ಕಂಪ್ಲೀಟ್ ಆಗುತ್ತೆ. ಚತುರ್ದಶಿ ತಿಥಿ ಸ್ಟಾರ್ಟ್ ಆಗೋದು ಫೆಬ್ರವರಿ 26 ಆಫ್ಟರ್ 11:08 AM. ಅಂದರೆ 11:08 AMಗೆ ತ್ರಯೋದಶಿ ತಿಥಿ ಎಂಡ್ ಆಗುತ್ತೆ. ತ್ರಯೋದಶಿ ಆದಮೇಲೆ ಚತುರ್ದಶಿ ತಿಥಿ ಫೆಬ್ರವರಿ 26 11:09ಗೆ ಎಕ್ಸಾಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ಸೊ 11:09 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿ ಒಂದು ಸಂಕಲ್ಪ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಫೆಬ್ರವರಿ 27 ಗುರುವಾರ ಮಾರ್ನಿಂಗ್ 9ವರೆಗೂ ಉಪವಾಸ ಮಾಡೋರು ಉಪವಾಸ ಮಾಡ್ಬೋದು ಸಂಕಲ್ಪ ಮಾಡಿಕೊಂಡು. ಸೊ ಅನ್ಲಿಮಿಟೆಡ್ ಮಂತ್ರ ಪಠಣೆ ಮಾಡೋದರಿಂದ ನಿಮಗೆ ಒಂದು ಹೆಚ್ಚು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಕಾಸ್ಮಿಕ್ಕಿಂದ ಈ ಸಮಯದಲ್ಲಿ. ಮತ್ತು ನಿಮ್ಮ ಸ್ಟ್ರೆಸ್ ಎಲ್ಲ ಏನಿರುತ್ತೆ ನಿಮ್ಮ ಮೈಂಡು, ಸೊ ನಿಮಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ನಿಮ್ಮ ಸ್ಟ್ರೆಸ್ ಏನೇ ಇರ್ಬೋದು ಅದರಿಂದ ರಿಲೀಫ್ ಸಿಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮ್ಮ ಮೈಂಡ್ಗೆ ಈ ಸಮಯದಲ್ಲಿ. ಮತ್ತು ಹೆಲ್ತ್ ಇಶ್ಯೂಸ್ಗೆ, ವಿಶೇಷವಾಗಿ ಹೆಲ್ತ್ ಇಶ್ಯೂಸ್ ಏನೇ ಇದ್ದರೂ ಈ ಸಮಯದಲ್ಲಿ ತ್ರಯಂಬಕಂ ಮಂತ್ರ ಅನ್ಲಿಮಿಟೆಡಾಗಿ ಚಾಂಟ್ ಮಾಡಿ. ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಿಮ್ಮ ಬಾಡಿ, ಮೈಂಡ್, ಸೋಲ್ಗೆ. ಈ ಟೈಮಲ್ಲಿ ಕಾಸ್ಮಿಕ್ ಎನರ್ಜಿ ತುಂಬ ಹೈ ಇರುತ್ತೆ. ಸೊ ಚಂದ್ರನ ಅಧಿಪತಿ ಶಿವ ಅಸ್ಟ್ರಾಲಜಿಲಿ ಹೇಳ್ತಾರೆ. ಸೊ ಚಂದ್ರ ಕಾರಕ ಬಂದು ತಾಯಿಗೆ. ಸೊ ತಾಯಿ ಅಷ್ಟೇ ತಾಯಿಯ ಹೃದಯ ಅಂತ ಹೇಳ್ಬೋದು ಈಶ್ವರಗೆ. ಸೊ ಬಹು ಬೇಗನೆ ಹೊಲಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಈಶ್ವರನ ಕಲಿಯುಗದಲ್ಲಿ. ಸೊ ಹೊಲಿಸ್ಕೊಳ್ಳೋದಕ್ಕೆ ಏನಾದರೂ ಒಂದು ವೇ ಇರಬೇಕಲ್ವ, ಗಾಡ್ನ ರೀಚ್ ಆಗೋಕ್ಕೆ ಏನಾದರೂ ಒಂದು ವೇ ಇರಬೇಕು. ಅವೇನೇ ಮಂತ್ರ ಪಠಣೆ, ಓನ್ಲಿ ಮಂತ್ರ ಪಠಣೆ, ಬೇರೆ ಯಾವುದೂ ಇಲ್ಲ. ಸೊ ತ್ರಯಂಬಕಂ ಮಂತ್ರ ಅನ್ಲಿಮಿಟೆಡ್ ಚಾಂಟ್ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಫಸ್ಟು. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಮಂತ್ರನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಆಗುತ್ತೋ ಮಂತ್ರ ಚಾಂಟ್ ಮಾಡ್ತಾನೇ ಇರಿ. ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್. ಸೊ ಸ್ಟಾರ್ಟಿಂಗ್ ಹೇಳೋದು ಸ್ವಲ್ಪ ಕಷ್ಟನೇ ಮಂತ್ರ, ಬಟ್ ನೀವು ನಿಮ್ಮನ್ನು ನೀವೇ ಪುಷ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡಿ. ಸೊ ಅದಕ್ಕೆ ಹೇಳೋದು ಸಂಕಲ್ಪ ಮಾಡ್ಕೊಳ್ಳಿ ಫಸ್ಟು. ಸೊ ಮೈನ್ ಹೆಲ್ತ್ ಇಶ್ಯೂಸ್ ಕಮ್ಮಿ ಆಗುತ್ತೆ, ಮತ್ತು ನೆಗೆಟಿವಿಟಿ ಏನಿದ್ರು ಕ್ಲೀನ್ಸ್ ಆಗುತ್ತೆ ನಿಮ್ಮ ಬಾಡಿ, ಮೈಂಡ್, ಸೋಲಲ್ಲಿ. ಅದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಮನೇಲಿ ಏನೇ ನೆಗೆಟಿವಿಟಿ ಇದ್ದರೂ ಅದು ಕ್ಲೀನ್ಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಈ ಕಣ್ಣು ದೃಷ್ಟಿ ಅದು ಇದು ಏನೇನೋ ಹೇಳ್ತಾರಲ್ಲ ಅದೆಲ್ಲ ಕ್ಲೀನ್ಸ್ ಆಗುತ್ತೆ. ಮೇಯ್ನ್ಲಿ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ನೀವು ಈಶ್ವರನ ಸ್ಟ್ಯಾಚ್ಯೂ ಎಲ್ಲ ನೋಡಿರ್ತೀರ, ಯಾವಾಗಲೂ ಶಾಂತವಾಗಿರ್ತಾರೆ. ಸೊ ಆ ಶಾಂತಿ ಸಿಗಬೇಕು ಅಂತ ಯಾರಾದರೂ ಬಯಸಿದ್ರೆ ಶಿವ ಮಂತ್ರ ಪಠಣೆ ಮಾಡಿ. ಸೊ ಅದು ಈ ಮಹಾಶಿವರಾತ್ರಿ ಸಮಯದ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಕಾಸ್ಮಿಕ್ ಎನರ್ಜಿ ತುಂಬ ಹೈ ಇರುತ್ತೆ. ಸೊ ಆ ಪಾಸಿಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳಿ ಮಂತ್ರ ಹೇಳೋ ಮುಖಾಂತರ. ಶಿವನ ಬ್ಲೆಸ್ಸಿಂಗ್ಸ್ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಈ ಉಪವಾಸ ಮಾಡೋದ್ರಿಂದ ಸೈಂಟಿಫಿಕಲಿ ಕೂಡ ಒಂದು ಲಾಭ ಇದೆ. ಏನು ಲಾಭ ಅಂದರೆ ನಮ್ಮ ಬಾಡಿಲಿ ಸೆಲ್ಸ್ ಇರುತ್ತೆ,
ತುಂಬ ಸೆಲ್ಸ್ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಫ್ಯಾಟ್ ಸೆಲ್ಸ್. ಈ ಫ್ಯಾಟ್ ಸೆಲ್ಸ್ನ ಬರ್ನ್ ಮಾಡೋದಕ್ಕೆ ಎಕ್ಸಸೈಸ್ ಮಾಡಿದ್ರೆ ಒಂದಷ್ಟು ಕೆಲವು ಸೆಲ್ಸು ಬರ್ನ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು, ಕ್ಯಾಲೋರೀಸ್ ಬರ್ನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಉಪವಾಸ ಮಾಡೋದ್ರಿಂದ ಕೆಲವು ಕರಗದೇ ಇರೋ ಫ್ಯಾಟ್ ಸೆಲ್ ಕೂಡ ಕರಗೋ ಸಾಧ್ಯತೆ ತುಂಬ ಹೆಚ್ಚಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಉಪವಾಸ ಮಾಡೋದು ಒಳ್ಳೆಯದು. ಮಂತ್ಲಿ ಒನ್ಸ್ ಅದಕ್ಕೆ ಏಕಾದಶಿ ದಿನ ಉಪವಾಸ ಮಾಡ್ತಾರೆ ತುಂಬ ಜನ. ಸೊ ಎಲ್ರಿಗೂ ಆಗಲ್ಲ ಮಾಡೋದಕ್ಕೆ ಉಪವಾಸ. ಸೊ ಯಾರ್ಯಾರಿಗೆ ಸಾಧ್ಯ ಇದೆಯೋ ಮಾಡಿ ಉಪವಾಸ. ಸೊ 11/8ಗೆ ತ್ರಯೋದಶಿ ಎಂಡ್ ಆಗುತ್ತೆ. 11/9 AM ಇಂದ ಚತುರ್ದಶಿ ಸ್ಟಾರ್ಟ್ ಆಗುತ್ತೆ. 11/8 ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ತಿನ್ನಿ. 11/9 ಉಪವಾಸ. ಉಪವಾಸ ಅಂದರೆ ಕಂಪ್ಲೀಟ್ ಉಪವಾಸ, ನೀರು ಕೂಡ ಕುಡಿಬಾರ್ದು. ಅದು ಆ್ಯಕ್ಚುಲಿ ಉಪವಾಸ. ಬಟ್ ಇಲ್ಲ ಆಗೋದಿಲ್ಲ, ಸ್ವಲ್ಪ ಸಾಧ್ಯವಾದಷ್ಟು ಮಾಡ್ತೀನಿ ಅನ್ನೋರು ನೀರು ಕುಡಿಬೋದು, ಹಣ್ಣು ತಿನ್ಬೋದು, ಅದು ನಿಮ್ಮ ಚಾಯ್ಸ್. ಬಟ್ ನಮ್ಮ ಶಿವ ಭಕ್ತಿ ಅಷ್ಟೇ ನೋಡೋದು, ರಿಚುವಲ್ಸ್ ಅಲ್ಲ ಅನ್ನೋದು ನಾನು ಹೇಳ್ತೀನಿ. ಸೊ ಇದು ಆ್ಯಕ್ಚುಲಿ ಆಪ್ಷನ್ ಅಷ್ಟೇ, ಹೆಲ್ತ್ಗೆ ಬೆನಿಫಿಟ್ಗೆ ಹೆಲ್ಪ್ ಆಗುತ್ತೆ ಉಪವಾಸ. ಬಟ್ ಮಂತ್ರ ಚಾಂಟಿಂಗ್ ಇಸ್ ಮಸ್ಟ್. ಸೊ ಎಲ್ಲರೂ ಮಂತ್ರ ಹೇಳಿ. ಥ್ಯಾಂಕ್ ಯು.